ಸರ್ವೋನ್ನತನಾದ ದೇವರು, ಸರ್ವ ಸೃಷ್ಟಿಕರ್ತನು, ಸರ್ವಾಧಿಕಾರಿಯಾಗಿರುವಂಥ ದೇವರು ಒಬ್ಬ ಮಾನವನಾಗಿ ಬಂದು ನಮ್ಮ ಸಲುವಾಗಿ ತನ್ನ ಪ್ರಾಣ ಕೊಟ್ಟು ದೀನನಾಗಿ ನಮ್ಮನ್ನು ಐಶ್ವರ್ಯ ಅಂತ ಮಾಡ್ಬೇಕಂತೇಳಿ ತಾನು ದೀನನಾಗನ ಅಂತ ಹೇಳ್ತಾನೆ. ಹೌದಾ ಇಲ್ಲ? ಸ್ವಲ್ಪ ಮಂದಿಗೆ ಒಂದು ಸ್ವಲ್ಪ ಆಶೀರ್ವಾದ ಬಂದ್ರೆ ಎಷ್ಟು ಎಗರೆಗರೆ ಬೀಳ್ತಾರ, ಎಷ್ಟು ಅತಿಶಯನೋ, ಎಷ್ಟು ಗರ್ವನೋ, ನಿಂದೇನೋ ಅಂತಾರ, ಎಷ್ಟು ಚೀಪಾಗಿ ನೋಡ್ತಾರ. ಮತ್ತೆ ದೇವರು ಸ್ವಲ್ಪ ಆಶೀರ್ವಾದ ಮಾಡಿದ್ರೇನೆ ಎಷ್ಟು ಹೀನವಾಗಿ ನೋಡ್ತಾರಂದ್ರೆ ಪ್ರಜೆಗಳನ್ನ. ಆದ್ರೆ ದೇವರು ಸಕಲ ಐಶ್ವರ್ಯವಂತನಾದ, ಸೃಷ್ಟಿ ಮಾಡಿರೋಂಥ ಸೃಷ್ಟಿಕರ್ತನಾದ ಬಂದು ಮಾನವನು ಪಾದ ತೊಳೆದ. ನಾವು ತೊಳಿತೀವ? ತೊಳಿತೀವ? ಎಷ್ಟು ಅಹಮಾಟ ಬರುತ್ತೆ ನಮಗೆ, ಎಷ್ಟು ಗರ್ವಾಟ ಬರುತ್ತೆ ನಮಗೆ. ತೊಳಿತೀವ? ದೇವರು ತೊಳೆದನ. ಮತ್ತೆ ತನ್ನ ಹಿಡ್ಕೊಡುವಂತ ಇಸ್ಕರಿಯೋತ್ ಕಾಲು ಕೂಡ ತೊಳೆದನ. ಹೇಳ್ರಿ ನೀವು. ಇನ್ ಕೆಲವು ಕ್ಷಣಗಳಾಗ, ಕೆಲವು ಗಂಟೆಗಳಾಗ ಇಸ್ಕರಿಯೋತ್ ಯೋಧ ಯೇಸು ಸ್ವಾಮಿ ಹಿಡ್ಕೊಡ್ತಾನ. ಅದು ಗೊತ್ತು ಯೇಸು ಸ್ವಾಮಿ, ಗೊತ್ತಿದ್ರು ಕೂಡ ಕಾಲು ತೊಳೆದ. ಸುಮ್ಮನೆ ಅದು ಇವೆಲ್ಲ ಯಾರ ಸಲುವಾಗಿ? ನಮ್ಮ ಸಲುವಾಗಿ. ಆ ಸಿಲುವೆ ಯಜ್ಞ ಯಾರ ಸಲುವಾಗಿ? ನಮ್ಮ ಸಲುವಾಗಿ. ನಾವು ಆ ಸ್ವಾಸ್ಥ್ಯನ ಅನುಭವಿಸ್ಬೇಕಂತೇಳಿ, ನಾವು ಆನಂದನ ಅನುಭವಿಸ್ಬೇಕಂತೇಳಿ ಆತ ದುಃಖ ಭ್ರಾಂತನಾಗೋಣ, ನಾವು ಸಂತೋಷ ಅನುಭವಿಸ್ಬೇಕಂತೇಳಿ ಆತ ಕಣ್ಣೀರು ಮಧ್ಯದಲ್ಲೇ ಹೋಗೋಣ. ಅದಕ್ಕೆ ಗೆಸ್ಸಮನೆ ತೋಟದಲ್ಲಿ ಕೂತ್ಕೊಂಡು ಅಳ್ತಾನ. ದೇವಾ ನಿನ್ ಚಿತ್ತ ಆದ್ರೆ ಇದು ನನ್ನಿಂದ ತೆಗೆಂತಾನ, ಆದ್ರೂ ಕೂಡ ನಿನ್ನ ಚಿತ್ತನೇ ನೆರವೇರಲಿ, ನಿನ್ನ ಉದ್ದೇಶನೇ ನೆರವೇರಲಿ. ಯಾರ ಸಲುವಾಗಿ ಪ್ರಭು ಅಂದ್ರೆ ನಿನ್ನ ಸಲುವಾಗಿ. ಎದಕ್ ಪ್ರಭು ಇಷ್ಟು ಕಷ್ಟ ಅಂದ್ರೆ ನೀನ್ ಸಂತೋಷವಾಗಿರೋದು. ಎದಕ್ ಸಲುವಾಗಿ ಪ್ರಾಣ ತ್ಯಾಗ ಅಂತಿದ್ರೆ ನೀನ್ ನಿತ್ಯ ಜೀವಿಸ್ಬೇಕಂತೇಳಿ. ಇದಕ್ ಪ್ರಭು ಈ ರಕ್ತ ನೀನು ಸುರಿಸ್ತದೆ ಅಂದ್ರೆ ಈ ರಕ್ತಲಿದ್ದ ನಿನ್ ದೋಷಗಳು ಹೋಗ್ತವೆ, ಈ ರಕ್ತಲಿದ್ದ ನಿನಗೆ ಪಾಪ ಪರಿಹಾರ. ಸಮಸ್ತ ಆಶೀರ್ವಾದ ನಮಗೆ ಕ್ರಿಸ್ತ ಯೇಸುನಲ್ಲಿ ಅನುಗ್ರಹಿಸನಂತ. ಆಮೇಲೆ ಉನ್ನತವಾದ ಕೃಪೆ ನಮಗೆ ಯಾರಿಂದ ಬಂದೈತೆ ಹೇಳು? ಯೇಸು ಕ್ರಿಸ್ತನಿಂದ ಬಂದೈತೆ ನಮಗೆ. ಆತ ಮಾಡಿರುವಂತ ಪ್ರಾಣ ತ್ಯಾಗಲಿಂದ ಬಂದೈತೆ ನಮಗೆ. ನಾವು ಓದಿವಲ್ಲ, ಸ್ವಾಸ್ಥ್ಯ ಹೆಂಗಿರುತ್ತೆ ಅಲ್ಲಿ, ಸಂತೋಷ, ಆನಂದ, ಆ ಒಂದು ಉನ್ನತವಾದ ಮಹಿಮೆ, ಪದವಿ, ಈ ಸಮಸ್ತವು. ಮತ್ತೆ ಅದ್ರಾಗಿದ್ದ ಏನು ಆಶೀರ್ವಾದ ಅಲ್ಲದೆ ಇಲ್ಲಿನೂ ಆಶೀರ್ವಾದ, ಸಮಸ್ತ ಆಶೀರ್ವಾದ ಆಲ್ರೆಡಿ ನಮಗೆ ಕ್ರಿಸ್ತ ಯೇಸುನಲ್ಲಿ ಕೊಟ್ಟುಬಿಟ್ಟನಂತ. ಇಷ್ಟೆಲ್ಲ ದೇವ್ರು ನಮಗೆ ಮಾಡೋಣ, ಇಷ್ಟೆಲ್ಲ ದೇವ್ರು ನಮಗೆ ಮೇಲ್ ಮಾಡ.